ಓಂ ಶಾಂತಿ. ಜಗತ್ತಿನ ಸರ್ವ ಸಹೋದರ ಆತ್ಮಗಳಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಈ ದಿನ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಗುರುಗಳಿಗೆ ವಂದನೆಗಳನ್ನು, ಧನ್ಯವಾದಗಳನ್ನು, ನಮ್ಮ ಪ್ರೀತಿಯ ಭಾವನೆಗಳನ್ನು ಅರ್ಪಿಸಿ ವಂದಿಸುವ ದಿನ ಇವತ್ತು. ಗುರು ಅನ್ನೋ ಶಬ್ದಾರ್ಥವನ್ನ ನಾವು ತಗೊಂಡ್ರು ಕೂಡ ಗುರು ಯಾರು? ಅಜ್ಞಾನ ಅಂಧಕಾರದಿಂದ ಜ್ಞಾನದ ಬೆಳಕಿನೆಡೆಗೆ ಯಾರು ಕರ್ಕೊಂಡು ಹೋಗ್ತಾರೆ ಅವರಿಗೆ ಗುರು ಅಂತ ಕರೀಲಾಗುತ್ತೆ. ಗುರು ಯಾರು? ಭವ ಬಂಧನಗಳಿಂದ ಬಿಡಿಸಿ ಮುಕ್ತಿ, ಜೀವನ್ ಮುಕ್ತಿಯನ್ನ ಪ್ರಾಪ್ತಿ ಮಾಡಿಸ್ತಾರೆ ಯಾರು ಅವರಿಗೆ ಗುರು ಅಂತ ಕರೀಲಾಗುತ್ತೆ. ಜ್ಞಾನದ ಸನ್ಮಾರ್ಗದಲ್ಲಿ ನಡೆಸಿ ಮನುಷ್ಯಾತ್ಮರಿಗೆ ನಿಜವಾದ ಮುಕ್ತಿ. ಮುಕ್ತಿ ಅಂದ್ರೆ ಬರೀ ಯಾವುದೋ ಸಣ್ಣ ಪುಟ್ಟ ಮಾತೆಗಳ ಕಷ್ಟಗಳಿಂದ, ಬಂಧನಗಳಿಂದ ಅಲ್ಲ, ಜೀವನದ ಸರ್ವ ಬಂಧನಗಳಿಂದ ಬಿಡಿಸಿ ಯಾವ ದಾರಿಯನ್ನ ಜಗತ್ತಿನೆಲ್ಲ ಆತ್ಮಗಳು ಬಹು ವಿಧದಲ್ಲಿ ಹುಡುಕ್ತಾ ಇದ್ದಾರೆ. ನಮ್ಗೆ ಮುಕ್ತಿ ಯಾರು ಕೊಡ್ತಾರೆ? ಮುಕ್ತಿಯ ಮಾರ್ಗದರ್ಶನ ಎಲ್ಲಿದೆ? ಮುಕ್ತಿ ಮಾರ್ಗ ಯಾರು ತೋರಿಸ್ತಾರೆ ಅಂತ ಹೇಳಿ ಭಕ್ತಿಯ ಹಲವಾರು ವಿಧಾನಗಳಿಂದ ಪೂಜೆ, ವ್ರತ, ನಿಯಮ, ಯಾತ್ರೆ, ಯಜ್ಞಾದಿಗಳು, ಹಾಗೆ ಗುರುಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅವರ ಪಾದಗಳಿಗೆ ನಮಸ್ಕರಿಸಿ ವಿಶೇಷವಾಗಿ ಮುಕ್ತಿಯನ್ನ ತೋರಿಸುವಂತವರು ಗುರುಗಳು ಅನ್ನೋದು ಎಲ್ಲರ ಮನಸ್ಸಿನ ಒಂದು ಸದ್ಭಾವನೆ. ಇಲ್ಲಿ ನಾವು ವಿಚಾರ ಮಾಡ್ಬೇಕಾಗುತ್ತೆ, ಇವತ್ತಿನ ಎಲ್ಲ ಗುರುಗಳಿಂದ ನಮ್ಗೆ ಮುಕ್ತಿಯ ಮಾರ್ಗ ಸಿಗ್ತಾ ಇದೆಯಾ? ಜೀವನದಲ್ಲಿ ಒಂದು ಗುರಿ ಇರ್ಬೇಕು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಬ್ರು ಗುರು ಇರ್ಬೇಕು ಅಂತ ಕೇಳ್ತೀವಿ. ಹಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಗುರುಗಳಾದ್ರೂ ಅವರೆಲ್ಲ ಗುರುಗಳಿಗೂ ಸದ್ಗುರುವಾದಂತಹ ಪರಂಜ್ಯೋತಿ ಯಾರು ಬ್ರಹ್ಮ ಸ್ವರೂಪದಲ್ಲಿದ್ದಾರೆ, ನಿರಾಕಾರ ಸ್ವರೂಪದಲ್ಲಿದ್ದಾರೆ, ಅವರಿಗೆ ಜಗದ್ಗುರು, ಸದ್ಗುರು ಅಂತ ಹೇಳಲಾಗುತ್ತೆ. ಹಾಗೆ ನಾವು ಜಗತ್ತಿನಲ್ಲಿ ಇದೊಂದು ಮಾತು ವಾಡಿಕೆಯಲ್ಲಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾಗಾದ್ರೆ ಗುರುವಿಗೆ ಗುಲಾಮರಾಗೋದರ ಅರ್ಥ ಏನು? ಗುಲಾಮಗಿರಿ ಅನ್ನೋದು ಒಳ್ಳೇದ? ಹಾಗಾದ್ರೆ ಗುರುವಿಗೆ ಗುಲಾಮರು ಅಂತೇನು? ಗುಲಾಮರು ಅಂದ್ರೆ ನಮ್ರತೆಯಿಂದ ಸೇವೆ ಮಾಡೋರು ಅಂತ ಅರ್ಥ. ಅಧೀನ ಇರೋರು ಅಂತಲ್ಲ, ಬೇರೆಯವರ ದಬ್ಬಾಳಿಕೆಯಲ್ಲಿ ಇರೋರು ಅಂತಲ್ಲ. ಗುರುಗಳ ಸೇವೆಯನ್ನ ವಿನಮ್ರ ಭಾವನೆಯಿಂದ ಮಾಡೋದೇ ಗುರುವಿನ ಗುಲಾಮರಾಗೋದರ ಅರ್ಥ ಆಗಿದೆ. ಇವತ್ತು ಯಾರೆಷ್ಟೇ ಶ್ರೀಮಂತರಾಗಿರ್ಲಿ, ಬುದ್ಧಿವಂತರಾಗಿರ್ಲಿ, ವಿದ್ಯಾವಂತರಾಗಿರ್ಲಿ, ಎಂತಹ ದೊಡ್ಡ ಪೊಸಿಷನ್ ಅಲ್ಲೇ ಇರ್ಲಿ, ಅನೇಕ ಮಠ ಮಂದಿರಗಳಲ್ಲಿ, ಅನೇಕ ಪವಿತ್ರ ಸ್ಥಳಗಳಲ್ಲಿ ಹೋಗಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸ್ತಾರೆ. ಚಪ್ಪಲಿ ಎತ್ತಿಡೋದ್ರಿಂದ ಹಿಡಿದು ಕಸ ಗುಡಿಸಿ, ನೆಲ ಒರೆಸಿ, ಊಟ ಬಡಿಸಿ, ಊಟ ಮಾಡಿದ ಎಲೆ ತೆಗೆಯೋದು, ಇದೆಲ್ಲ ಒಂದು ಸೇವಾ ಮನೋಭಾವದಿಂದ ಮಾಡ್ತಾರೆ. ಯಾಕೆಂದ್ರೆ ತನ್ನಲ್ಲಿರ್ತಕ್ಕಂತಹ ದೇಹ ಅನ್ನೋ ಅಭಿಮಾನವನ್ನ ಬಿಡ್ಬೇಕು. ನಾವು ದೇಹ ಅಭಿಮಾನ, ಅಹಂಕಾರದಿಂದ ಹೊರಗೆ ಬರ್ಬೇಕು ಅನ್ನೋದಕ್ಕೋಸ್ಕರ ಇಂತಹ ಸೇವೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ಅದನ್ನ ಒಂದು ಪುಣ್ಯ ಅಂತ ಭಾವಿಸ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಗುರುಗಳು ಅಂತ ಹೇಳಿದ್ರೆ ನಮ್ಗೆ ಏನನ್ನೇ ಕಲಿಸ್ತಿದ್ದಾರೆ ಅವರೆಲ್ಲರನ್ನೂ ನಾವು ಗುರುಗಳು ಅಂತ ಹೇಳ್ತೀವಿ. ಹಾಗೆ ಜೀವನದಲ್ಲಿ ನಮ್ಮ ಪ್ರತಿನಿತ್ಯದ ಒಂದು ಬದುಕಲ್ಲಿ ಅನೇಕರು ನಮ್ಗೆ ಅನೇಕ ಪರಿಸ್ಥಿತಿಗಳನ್ನ, ಅನೇಕ ಮಾತುಗಳನ್ನ, ಅನೇಕ ಕಷ್ಟಗಳನ್ನ ತಂದೊಡ್ದಾಗ್ಲೂ ಅವರು ನಮ್ಮ ಗುರುಗಳೇನೆ. ಯಾಕೆಂದ್ರೆ ನಾವು ಅನುಭವದ ಪಾಠವನ್ನ ಕಲಿಯೋದು ಅಲ್ಲಿಂದ ಮಾತ್ರ. ಪುಸ್ತಕದ ಪಾಠಕ್ಕಿಂತನೂ ಅನುಭವದ ಪಾಠ ಬಹು ಅಮೂಲ್ಯವಾದಂಥದ್ದು. ಅದನ್ನ ಕಲಿಸೋರಿಗೂ ನಾವು ನಮ್ಮ ಶಿಕ್ಷಕರಪ್ಪ ಇವರು ನನಗೆ ಒಳ್ಳೆ ಬುದ್ಧಿ ಕಲಿಸಿದ್ರು, ನಂಗೆ ಪಾಠ ಕಲಿಸಿದ್ರು ಅಂತ ಹೇಳ್ತೀವಿ. ಹಾಗೆ ನಮ್ಮ ಬಾಲ್ಯ ಕಾಲದಿಂದನೂ ನಮ್ಗೆ
ಅಕ್ಷರ ಅಭ್ಯಾಸದಿಂದ ಆರಂಭ ಆದಂತಹ ಶಿಕ್ಷಕರು ನಮಗೆ ಪದವಿಯನ್ನ ಪ್ರಾಪ್ತಿ ಮಾಡಿಸೋವರೆಗೂ ಅನೇಕ ಶಿಕ್ಷಕರನ್ನ ನಾವು ನೋಡ್ತೀವಿ. ಅವರೆಲ್ಲರೂ ನಮ್ಮ ಜೀವನದಲ್ಲಿ ಒಂದು ಗುರುವಿನ ಸ್ಥಾನವನ್ನೇ ಹೊಂದಿದ್ದಾರೆ. ಆದ್ರೆ ಇವತ್ತು ವ್ಯಾಸ ಪೌರ್ಣಮಿ ಅಂತಾನೂ ಹೇಳಲಾಗುತ್ತೆ, ಗುರು ಪೌರ್ಣಮಿ ಅಂತಾನೂ ಹೇಳಲಾಗುತ್ತೆ, ಮಹರ್ಷಿ ವೇದವ್ಯಾಸರ ಜನ್ಮದಿನ ಅಂತಾನೂ ಕರೀಲಾಗುತ್ತೆ. ಈ ಗುರು ಪೌರ್ಣಮಿಯನ್ನ ವಿಶೇಷವಾಗಿ ಬೌದ್ಧ ಧರ್ಮದವರು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇವತ್ತು ಎಲ್ಲ ಮಠದ ಗುರುಗಳಿಗೂ ವಿಶೇಷವಾಗಿ ಪುಷ್ಪಾರ್ಚನೆಯನ್ನ ಮಾಡಿ ಗುರು ವಂದನೆಯನ್ನ ಮಾಡ್ತಕ್ಕಂಥದ್ದು ಒಂದು ವಾಡಿಕೆ. ಇವತ್ತು ದೇಹದಾರಿ ಗುರುಗಳು ಅವರು ಕೂಡ ಸಾಧಕರು. ಅವರು ಭಗವಂತನ ಕುರಿತು ಸಾಧನೆ ಮಾಡ್ತಾ ತನ್ನ ಜೀವನದಲ್ಲಿ ಮುಕ್ತಿಯ ಮಾರ್ಗದೆಡೆಗೆ ಹೋಗುವಂತಹ ಸಾಧನೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. ಅನೇಕರಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಆದ್ರೆ ಎಲ್ಲ ಗುರುಗಳಿಗೆ ಗುರು ಆದಂತಹ ಸದ್ಗುರು, ಜಗದ್ಗುರು, ವಿಶ್ವಗುರು ಯಾರು ಅಂದ್ರೆ ಯಾರು ನಿರಾಕಾರ, ಪರಂಜ್ಯೋತಿ, ಪರಂಪಿತ, ಪರಮ ಶಿಕ್ಷಕ, ಪರಮ ಸದ್ಗುರು. ಎಲ್ಲ ಗುರುಗಳನ್ನು ಆ ಸದ್ಗುರುವಿಗೆ ನಮನವನ್ನ ಸಲ್ಲಿಸುವಂತಹ ದಿನ ಇವತ್ತು. ಏಕೆಂದ್ರೆ ನಮ್ಮೆಲ್ಲರ ಒಂದು ಜಗತ್ತಿನ ಎಲ್ಲ ಆತ್ಮಗಳಿಗೂ ಭವ ಬಂಧನಗಳಿಂದ ಬಿಡಿಸೋದು, ಅಜ್ಞಾನ ಅಂಧಕಾರದಿಂದ ದೂರ ಮಾಡಿ ಜ್ಞಾನದ ಪ್ರಕಾಶವನ್ನ ಕೊಡುವಂತವರು, ನಮ್ಗೆ ಮುಕ್ತಿಯ ಸರಿಯಾದ ಮಾರ್ಗವನ್ನ ತೋರಿಸುವಂತವರು, ಜೀವನ ಬಂಧನಗಳಿಂದ ಬಿಡಿಸುವಂತವರು ಪರಮಾತ್ಮ ಒಬ್ರೇನೆ, ಅವರೇ ಜಗದ್ಗುರು. ಆದ್ರೆ ಇವತ್ತು ಸದ್ಗುರು ಅಂತ ಹೆಸರಿಟ್ಕೊಂಡಿರೋರು ಬೇಕಾದಷ್ಟು ಜನ ಇದ್ದಾರೆ. ಅನೇಕ ಗುರುಗಳು ತಮ್ಮನ್ನ ತಾವು ಜಗದ್ಗುರು, ವಿಶ್ವಗುರು ಅಂತ ಹೇಳ್ತಾರೆ. ಜಗತ್ತಿರದೇ ಒಂದು ಅಂದ್ಮೇಲೆ ಜಗತ್ತಿಗೆ ಗುರುನೂ ಒಬ್ರೇನೆ. ಎಲ್ಲ ಸಾಕಾರ ಗುರುಗಳಿಗೂ ಗುರು ನಿರಾಕಾರ, ಯಾರು ಪರಂಧಾಮ ನಿವಾಸಿ, ಪರಮ ಶ್ರೇಷ್ಠ, ಪರಮ ಶಕ್ತಿಯವರು. ಅವರು ಯಾವಾಗ ಈ ಜಗತ್ತಿಗೆ ಬರ್ತಾರೋ ಆಗ್ಲೇ ಜಗತ್ತಿನ ಮಾನವಾತ್ಮರಲ್ಲಿರೋ ಅಜ್ಞಾನದ ಅಂಧಕಾರ ದೂರ ಆಗುತ್ತೆ, ಜ್ಞಾನದ ಮಾರ್ಗ ಸಿಗುತ್ತೆ. ಆಗ ಮಾತ್ರ ನಾವು ಮುಕ್ತಿಯ ಮಾರ್ಗದೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಮುಕ್ತಿಯ ದಾರಿಯನ್ನ ಯಾವುದೇ ಶರೀರಧಾರಿ ತೋರ್ಸಕ್ಕೆ ಸಾಧ್ಯ ಇಲ್ಲ. ಇವತ್ ನಾ ಕಾಣ್ತಾ ಇರ್ತಕ್ಕಂಥವ್ರು ಎಲ್ಲರೂ ಶರೀರ ಧರಿಸಿದವ್ರೆ. ಆದ್ರೆ ಅವರು ಮುಕ್ತಿಗೆ ಮಾರ್ಗ ಹುಡುಕ್ತಾ ಇದ್ದಾರೆ. ಅವ್ರಿಗೂ ಮಾರ್ಗ ತೋರಿಸೋರು ಯಾರು ಭವ ಬಂಧನಗಳಿಂದ ಮುಕ್ತವಾಗಿದ್ದಾರೆ. ಅಶರೀರಿ, ಅಖಾಯ, ಅವ್ಯಕ್ತ, ಅಯೋನಿಜ, ಯಾರು ನಿರಾಕಾರ ಪರಂಜ್ಯೋತಿ, ಯಾರು ಸ್ವಯಂ ಸರ್ವ ಬಂಧನಗಳಿಂದ ಮುಕ್ತವಾಗಿದ್ದಾರೋ ಅವರೇ ನಮ್ಗೆ ಮುಕ್ತಿಯನ್ನ ತೋರ್ಸಕ್ಕೆ ಸಾಧ್ಯ ಆಗತ್ತೆ. ಅದರಿಂದ ಎಲ್ಲರೂ ಕೇವಲ ದೇಹದಾರಿ ಗುರುಗಳನ್ನಷ್ಟೇ ಗುರುಗಳು ಅಂತ ತಿಳಿದೆ. ಅವರು ಗುರುಗಳೌದು, ಆದ್ರೆ ಕೆಲವು ಒಂದು ಶಿಕ್ಷಣವನ್ನ ಕೊಡ್ಬೋದು. ಆದ್ರೆ ಸರ್ವ ಜ್ಞಾನದ ಶಿಕ್ಷಣವನ್ನ ಕೊಡುವಂತವರು ಸರ್ವಜ್ಞನಾದಂತಹ ಪರಂಜ್ಯೋತಿ ಪರಮಾತ್ಮ. ಯಾರು ಶ್ರೀಮದ್ ಭಗವದ್ಗೀತೆಯಲ್ಲೂ ಹೇಳಿದರೆ ನಾನೇ ಬಂದು ಸಾಧು ಸಂತರನ್ನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ, ಎಲ್ಲ ಸಾಧು ಸಂತ ಮಹಾತ್ಮರಿಗೂ ಜಗತ್ತಿನ ಎಲ್ಲ ಆತ್ಮಗಳಿಗೂ ಮುಕ್ತಿಯನ್ನ ಕೊಡೋ ಮುಕ್ತೇಶ್ವರ ಪರಮಾತ್ಮ ಅವರ ನೆನಪಾರ್ಥದ ದಿನ ಇದು. ಗುರು ಪೌರ್ಣಮಿ ಎಲ್ರೂ ತಮ್ಮ ವ್ಯಕ್ತಿಗತವಾದ ಜೀವನದಲ್ಲಿ ಅನೇಕ ಗುರುಗಳಿಗೆ ನಾವು ಇವತ್ತು ವಂದನೆ ಮಾಡ್ತಾ, ನಮಗೆ ಜೀವನದ ಹೆಜ್ಜೆ ಹೆಜ್ಜೆಯಲ್ಲೂ ಪಾಠ ಕಲಿಸಿದಂತಹ ಅನೇಕ ವ್ಯಕ್ತಿಗಳು ಗುರುಗಳಿಗೂ ವಂದಿಸ್ತಾ, ಹಾಗೆ ತಾಯಿಯನ್ನು ಗುರು ಅಂತ ಹೇಳ್ತೀವಿ, ಆ ಗುರುವಿಗೂ ವಂದಿಸಿ ಇವತ್ತಿನ ನಮ್ಮ ಒಂದು ಗುರು ಪೌರ್ಣಮಿ, ಹೇಗೆ ಪೌರ್ಣಮಿ ಫುಲ್ ಮೂನ್, ಸೋಲಾ ಕಲಾ ಚಂದ್ರಮ ಅಂತ ಹೇಳ್ತೀವಿ ಫುಲ್ ಮೂನಿಗೆ, ಹಾಗೆ ಪ್ರತಿಯೊಬ್ಬ ಆತ್ಮದಲ್ಲೂ ಆತ್ಮದ ಎಲ್ಲ ಕಲೆಗಳು ಸಂಪನ್ನವಾಗಿರ್ಲಿ, 16 ಕಲಾ ಸಂಪನ್ನವಾದ ಜೀವನ ಸಿಗುತ್ತೆ ಪರಮಾತ್ಮ ಸದ್ಗುರುವಿಂದ. ಅಂತಹ ಒಂದು ಪೌರ್ಣಮಿಯ ವಿಶೇಷ ದಿನ, ಆಷಾಢದಲ್ಲಿ ಬರ್ತಕ್ಕಂಥ ಪೌರ್ಣಮಿಯನ್ನ ಗುರು ಪೌರ್ಣಮಿ ಅಂತ ಆಚರಿಸ್ತಾ ಇದೀವಿ. ಪ್ರತಿ ವರ್ಷನೂ ಕೂಡ ಇದು ಸಾರ್ಥಕ ಆಚರಣೆ ಯಾವಾಗ ಅಂತ ಹೇಳಿದ್ರೆ, ನಾವು ಸತ್ಯವಾದ ಸದ್ಗುರುವನ್ನ ಅರಿತು ಅವ್ರು ತೋರ್ಸ್ತಕ್ಕಂತಹ
ಸನ್ಮಾರ್ಗ ಜ್ಞಾನ ಮಾರ್ಗದಲ್ಲಿ ನಡೀತಾ ಮುಕ್ತಿಯ ಪಥದೆಡೆಗೆ ನಾವು ಸಾಕ್ತಾ ಅನೇಕರಿಗೂ ಆ ದಾರಿಯನ್ನ ತೋರಿಸ್ತಾ ಹೋಗೋದೆ ನಿಜವಾದ ಗುರು ಪೌರ್ಣಮಿ ಆಗುತ್ತೆ. ಹಾಗೆ ಸಂತನೆಂದರೆ ಯಾರು ಅನ್ನುವಂತಹ ಒಂದು ಹಾಡಿದೆ, ಅದರಲ್ಲಿ ತುಂಬಾ ಅರ್ಥಗರ್ಭಿತವಾದ ರಹಸ್ಯ ಇದೆ. ಆ ಹಾಡನ್ನ ತಾವೆಲ್ಲರೂ ಒಮ್ಮೆ ಕೇಳಿ, ಅವಾಗ ಅರ್ಥ ಆಗುತ್ತೆ. ಸಂತ ಅವನು ಗೃಹಸ್ಥಲದಲ್ಲಿರ್ಲಿ ಅಥವಾ ಮಠ ಮಂದಿರಗಳಲ್ಲಿರ್ಲಿ, ಎಲ್ಲೇ ಆಶ್ರಮಗಳಲ್ಲಿರ್ಲಿ, ಯಾರ ಜೀವನ ಅಷ್ಟು ಸಾರ್ಥಕವಾಗಿರುತ್ತೆ, ಯಾರು ಕಾಮ ಕ್ರೋಧ ಲೋಭಮ ಅಹಂಕಾರಗಳನ್ನ ಗೆದ್ದಿದರೆ, ಯಾರು ಇಂದ್ರಿಯಗಳ ಆಕರ್ಷಣೆಯಿಂದ ಅತೀತವಾಗಿದ್ದಾರೆ, ಅವ್ರು ಮಾತ್ರ ಗುರುವಾಗ್ಲಿಕ್ಕೆ ಸಾಧ್ಯ. ಇವತ್ತು ಭೋಗ ವೈಭವಗಳಲ್ಲಿದ್ದು ಗುರುಗಳು ಅಂತ ಹೇಳಿ ಕೇವಲ ಕಾವಿ ತೊಟ್ಟು ಅಥವಾ ಯಾವುದೋ ವೇಷ ಹಾಕೊಂಡು ಗುರು ಆಗಕ್ ಸಾಧ್ಯ ಇಲ್ಲ. ಅದು ಕೇವಲ ವೇಷಧಾರಿ, ನಾಮಧಾರಿ ಆಗುತ್ತೆ. ಆದ್ರೆ ಅರ್ಥಧಾರಿ, ಜೀವನಧಾರಿ ಆಗ್ಬೇಕಂತ ಹೇಳಿದ್ರೆ ನಮ್ಮಲ್ಲಿರೋ ಅರಿಷಡ್ ವರ್ಗಗಳನ್ನ ಗೆದ್ದು ನಾವು ಬೇರೆಯವರಿಗೆ ಆ ಒಂದು ಸಾಮರ್ಥ್ಯದ ಮಾರ್ಗವನ್ನ ತೋರಿಸಿದಾಗ ಮಾತ್ರ ಈ ಗುರು ಪೌರ್ಣಮಿ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಗುರು ಪೌರ್ಣಮಿ ಎಲ್ಲರಲ್ಲೂ ಪೌರ್ಣಮಿಯನ್ನ 16 ಕಲೆಗಳನ್ನ ತುಂಬುವಂತಹ ಸೋಲಾ ಕಲಾ ಚಂದ್ರಮನಂತಹ ಪ್ರಕಾಶ ಎಲ್ಲ ಆತ್ಮಗಳಲ್ಲಿ ಮೂಡಿ ಬರ್ಲಿ. ಎಲ್ಲ ಗುರುಗಳಿಗೂ ಸದ್ಗುರು ಪರಮಾತ್ಮ ಸದ್ಬುದ್ಧಿಯನ್ನ ಸದ್ವಿವೇಕವನ್ನ ಕರುಣಿಸ್ಲಿ, ಈ ದಿನ ಸಾರ್ಥಕ ಆಚರಣೆಯಾಗ್ಲಿ ಅಂತ ಹೇಳ್ತಾ ಇವತ್ತಿನ ಗುರು ಪೌರ್ಣಿಮೆಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀನಿ. ಐಸಿರಿ ಟುಡೇ ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರಲ್ಲೂ ಒಂದು ಉತ್ತಮ ಜಾಗೃತಿಯನ್ನ ತರಲಿಕ್ಕೆ ಈ ಒಂದು ಮಾಧ್ಯಮದವರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಓಂ ಶಾಂತಿ.